press the bell icon on the YouTube app and never miss another update. Welcome students. Today we are going to learn Napier or lattice method or diagonal method. Okay, ಇದನ್ನ ನೇಪಿಯರ್ ಮೆಥಡ್ ಅಂತಲೂ ಕರೀತಾರೆ, ಲ್ಯಾಟಿಸ್ ಮೆಥಡ್ ಅಥವಾ ಡಯಾಗ್ನಲ್ ಮೆಥಡ್ ಅಂತ ಕರೀತಾರೆ. ಓಕೆನಾ? ಸೊ ಜಾನ್ ನೇಪಿಯರ್ ಹ್ಯಾಸ್ ಡಿಸ್ಕವರ್ಡ್ ಅನದರ್ ಮೆಥಡ್ ಆಫ್ ಮಲ್ಟಿಪ್ಲಿಕೇಶನ್. ಜಾನ್ ನೇಪಿಯರ್ ಅನ್ನೋ ಮ್ಯಾಥಮೆಟಿಷಿಯನ್ ಅವರು ಆ ಮ್ಯಾಥಮೆಟಿಷಿಯನ್ ಏನು ಮಾಡಿದ್ರು ಅಂದರೆ, ನಾವು ನಾರ್ಮಲ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡ್ತೀವಲ್ಲ, ಅದಕ್ಕಿಂತ ವಿಭಿನ್ನವಾಗಿ ಅಂದರೆ ಬೇರೆ ಥರ ಒಂದು ಮೆಥಡು ಡಿಸ್ಕವರ್ಡ್ ಮಾಡಿದರು. ಅದು ಯಾವ ಮೆಥಡು ಅಂದರೆ ಲ್ಯಾಟಿಸ್ ಮೆಥಡ್. ಓಕೆ, ಅದನ್ನು ನೇಪಿಯರ್ ಮೆಥಡ್ ಅಂತಲೂ ಕರೀತಾರೆ, ಲ್ಯಾಟಿಸ್ ಮೆಥಡ್ ಅಂತಲೂ ಕರೀತಾರೆ, ಡಯಾಗ್ನಲ್ ಮೆಥಡ್ ಅಂತಲೂ ಕರೀತಾರೆ. ಸೊ ನೋಡೋಣವಾ ಹೇಗಿರುತ್ತೆ ಲ್ಯಾಟಿಸ್ ಮೆಥಡು ಅಂತ. ಓಕೆ, ಸೊ ಇಲ್ಲಿ 43 × 6 ಕೊಟ್ಟಿದ್ದಾರೆ. ಸೊ 43 ಏನಾಯಿತು? ಮಲ್ಟಿಪ್ಲಿಕೆಂಡ್ ಆಯಿತು. 6 ಏನಾಯಿತು? ಮಲ್ಟಿಪ್ಲೈಯರ್ ಆಯಿತು. 43 ಮಲ್ಟಿಪ್ಲಿಕೆಂಡ್ ಆ್ಯಂಡ್ 6 ಇಸ್ ಅ ಮಲ್ಟಿಪ್ಲೈಯರ್. ಇದನ್ನು ನಾವು ಲ್ಯಾಟಿಸ್ ಮೆಥಡಲ್ಲಿ ಮಾಡೋದು ಹೇಗೆ ಅಂದರೆ, ಇಲ್ಲಿ ನಾನು ಒಂದು ಸ್ಕ್ವೇರ್ ಬಾಕ್ಸನ್ನು ಬರ್ಕೊತೀನಿ. ಓಕೆ, ಇಲ್ಲಿ ಸ್ಕ್ವೇರ್ ಬಾಕ್ಸ್, ಒಂದು ಸ್ಕ್ವೇರ್ ಬಾಕ್ಸ್. ಓಕೆ, ಸೊ ಇದು ಯಾವುದಕ್ಕಾಯಿತು? 4ಗಾಯಿತು. ಓಕೆ, 4ಗಾಯಿತು. ಸೊ 4. ಸೊ ಈಗ ಯೂನಿಟ್ 3 ಒಂದು ಬಾಕ್ಸ್ ಬೇಕು ಅಲ್ವಾ ನಮಗೆ, ಸ್ಕ್ವೇರ್ ಬಾಕ್ಸು. ಸೊ 3ಗೆ ಒಂದು ಸ್ಕ್ವೇರ್ ಬಾಕ್ಸ್ನ ಬರ್ಕೊಡ್ತೀನಿ. ಓಕೆ, ಸೊ 3. ಸೊ ಇದು ಮಲ್ಟಿಪ್ಲಿಕೆಂಟ್ ಆಯಿತು. ಇದೇನಾಯಿತು? ಮಲ್ಟಿಪ್ಲಿಕೆಂಟ್ನ ನಾವು ಇಲ್ಲಿ ಬರ್ಕೊಂಡಿದ್ವಿ. ಹಾರಿಜೆಂಟಲಿ ನಾವು ಇದನ್ನು ಬರ್ಕೊಂಡಿದ್ದೀವಿ. ಸೊ 4 ಬರ್ಕೊಂಡೆ, 3 ಬರ್ಕೊಂಡೆ. ಸೊ ನೀವು ಫಸ್ಟು ಯೂನಿಟ್ ಬರ್ಕೊಳ್ಳೋದೆ ಬೆಟರ ಅಂತೀನಿ. ಓಕೆ, ಫಸ್ಟು ನಾವು ಯೂನಿಟ್ ಬರ್ಕೊಳ್ಳೋಣ. ಸೊ ಆಮೇಲೆ ನಾವು ಏನು ಮಾಡೋಣ ಅದಕ್ಕೆ. ಸೊ ನೆಕ್ಸ್ಟ್ ಟೆನ್ಸು ಅಂದರೆ 4. ಸೊ 4ಗೆ ಒಂದು ಸ್ಕ್ವೇರ್ ಬಾಕ್ಸ್ ಬರ್ಕೊಂಡ್ವಿ. ಓಕೆ, ಇದಾಯಿತು. ಈಗ ನಾವು 6 ಮಲ್ಟಿಪ್ಲಿಕೆಂಡ್ ಆಗಿದೆ ತಾನೆ, ಮಲ್ಟಿಪ್ಲೈಯರ್ ಆಗಿದೆ ತಾನೆ. 6 ಏನಾಗಿದೆ? ಮಲ್ಟಿಪ್ಲೈಯರ್ ಆಗಿದೆ. ಆ ಮಲ್ಟಿಪ್ಲೈಯರ್ನ ನಾವು ಎಲ್ಲಿ ಬರ್ಕೊತೀವಿ? ಇಲ್ಲಿ ಬರ್ಕೊತೀವಿ, ವರ್ಟಿಕಲಿ. ಸೊ ಆ ಮಲ್ಟಿಪ್ಲೈಯರ್ನ ನಾನು ಎಲ್ಲಿ ಬರ್ಕೊಂಡಿದ್ದೀನಿ? ಇಲ್ಲಿ ವರ್ಟಿಕಲ್ ಆಗಿ ಬರ್ಕೊಂಡಿದ್ದೀನಿ. ಓಕೆ, ಇದನ್ನು ಹಾರಿಜೆಂಟಲ್ ಆಗಿ ಬರ್ಕೊಂಡೆ 43ನ, ಇದನ್ನು 6ನ ವರ್ಟಿಕಲ್ ಆಗಿ ಬರ್ಕೊಂಡಿದ್ದೀನಿ, ಈ ಸೈಡಲ್ಲಿ ಬರ್ಕೊಂಡಿದ್ದೀನಿ. ಸೊ ಈ ಸೈಡಲ್ಲಿ ನಾವೇನು ಬರ್ಕೊಂಡ್ವಿ? 43ನ ಬರ್ಕೊಂಡ್ವಿ. ಇದಕ್ಕೊಂದು ಸ್ಕ್ವೇರ್ ಬಾಕ್ಸ್ ತೊಗೊಂಡೆ, ಇದಕ್ಕೊಂದು ಸ್ಕ್ವೇರ್ ಬಾಕ್ಸ್ ತೊಗೊಂಡೆ. ಓಕೆನಾ? ಸೊ ಇಲ್ಲಿ ಡಯಾಗ್ನಲ್ ಮೆಥಡ್ ಅಲ್ವಾ ಇದು. ಸೊ ಡಯಾಗ್ನಲ್ ಮೆಥಡ್ ಅಂತಲೂ ಕರಿತೀವಿ. ಸೊ ಒಂದು ಡಯಾಗ್ನಲನ್ನು ನಾನು ಡ್ರಾ ಮಾಡ್ತೀನಿ. ಒಂದು ಡಯಾಗ್ನಲ್ನ ನಾನು ಡ್ರಾ ಮಾಡಿದೆ. ಇನ್ನೊಂದು ಡಯಾಗ್ನಲ್ನ ಇಲ್ಲಿಂದ ಇಲ್ಲಿವರೆಗೂ ಈ ಎಡ್ಜಿಂದ ಈ ಕಾರ್ನರಿಂದ ಈ ಕಾರ್ನರಿಗೆ ನಾನು ಡ್ರಾ ಮಾಡ್ತೆ. ಈ ಕಾರ್ನರಿಂದ ಈ ಕಾರ್ನರಿಗೆ ಇನ್ನೊಂದು ಡಯಾಗ್ನಲ್ನ ನಾನು ಡ್ರಾ ಮಾಡಿದೆ. ಓಕೆನಾ? ಈಗ ಮಲ್ಟಿಪ್ಲೈ ಮಾಡಬೇಕಲ್ವಾ, ಇದು ಮಲ್ಟಿಪ್ಲಿಕೇಶನ್ ತಾನೇ ನಾವು ಮಾಡ್ತಿರೋದು. ಸೊ ಮಲ್ಟಿಪ್ಲೈ ಮಾಡಬೇಕು. ನಾನೇನು ಮಾಡ್ತಾಯಿದ್ದೀನಿ ಈಗ? ಯೂನಿಟ್ ಜೊತೆಗೆ ಫಸ್ಟು ಈ 6ನ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ. ಈ ಯೂನಿಟ್ ಜೊತೆಗೆ ಈ 6ನ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ. ಸೊ 6 3s ಏನಾಗುತ್ತೆ? 18 ಆಗುತ್ತೆ. 6 3s 18 ಆಗುತ್ತೆ. 6 3s 18 ಆಗುತ್ತೆ ತಾನೆ. ಸೊ ಈ 18ನ ಹೇಗೆ ಬರ್ಕೊಳ್ತೀನಿ ಅಂದರೆ, ಸೊ 18 ಈ ಥರ ಬರ್ಕೊಳ್ತೀನಿ. ಸೊ 18ನ ಈ ಥರ ನಾವು ಬರ್ಕೋಬೇಕು. ಡಯಾಗ್ನಲ್ ಹಾಕಿದ್ದೀವಿ ಅಲ್ವಾ. ಸೊ 18ನ ನಾವು ಈ ಥರ ಬರಿಬೇಕಾಗಿದೆ. ಓಕೆ, ಸೊ ನೆಕ್ಸ್ಟು 6 4s ಎಷ್ಟಾಯಿತು? 6 4s ಎಷ್ಟು? 24. 6 4s ಎಷ್ಟು? 24. ಓಕೆ, ಈ 24ನ ನಾನು ಹೇಗೆ ಬರ್ಕೊತೀನಿ? ಈ ಥರ ಬರ್ಕೋಬೇಕು. ಯೂನಿಟ್ನ ಇಲ್ಲಿ ಬರೆದು ಟೆನ್ಸ್ನ ಇಲ್ಲಿ ಬರೆದು 24 ಬರ್ಕೊಂಡೆ. ಸೊ ಇದಾದಮೇಲೆ ಸೊ 18 ಬರ್ಕೊಂಡೆ, 24 ಬರ್ಕೊಂಡೆ. ಇದನ್ನು ನಾನು ರಬ್ ಮಾಡ್ತಾ ಇದ್ದೀನಿ. ಓಕೆ, ರಬ್ ಮಾಡಿದಾದ್ಮೇಲೆ ಇಲ್ಲಿ ನಾವು ಡಾಟೆಡ್ ಲೈನ್ಸನ್ನ ಬರ್ಕೋಬೇಕು ಈ ಥರ. ಓಕೆ, ಈ ಕೊನೆ ಇದೆಲ್ಲ, ಈ ಕಾರ್ನರ್ ಇದೆಲ್ಲ, ಈ ಕಾರ್ನರಿಂದ ಡಾಟೆಡ್ ಲೈನ್ ಬರಬೇಕು. ಒಂದು ಡಾಟೆಡ್ ಲೈನ್ ಬರಬೇಕು ಈ ಥರ. ಮತ್ತು ಈ ಕಾರ್ನರಿಂದ ಒಂದು ಡಾಟೆಡ್ ಲೈನ್ಸ್ ಈ ಥರ. ಓಕೆ, ಮತ್ತು ಈ ಕೊನೆಯಿಂದ ನಮಗೆ ಈ ಕಾರ್ನರಿಂದ ಡಾಟೆಡ್ ಲೈನ್ಸ್. ಓಕೆ, ಇದಾದಮೇಲೆ ಇಲ್ಲಿ ಒಂದು ಲೈನನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ನಾನು ಒಂದು ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ. ಸೊ
ಈಗೇನಾಯಿತು, ಯಾವ ಥರ ಕಾಣಿಸ್ತಾ ಇದೆ ನೋಡಿ, ಇದು ಒಂದು ಪೋರ್ಷನ್ ಥರ, ಇದು ಒಂದು ಪೋರ್ಷನ್ ಥರ, ಇದು ಬೇರೆ ಪೋರ್ಷನ್ ಥರ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಸೊ ಇದೇ ಒಂದು ಪೋರ್ಷನ್ ಆಗಿದೆ, ಸೊ ಇದು ಒಂದು ಬೇರೆ ಪೋರ್ಷನ್ ಆಗಿದೆ, ಇದು ಬೇರೆ ಪೋರ್ಷನ್ ಅಂದರೆ ಪಾರ್ಟ್. ಸೊ ನಿಮಗೆ ಒಂದು ಪಾರ್ಟ್ ಥರ ಕಾಣಿಸ್ತಾ ಇದೆ, ಹೌದಲ್ವಾ. ಸೊ ಇದೇ ಒಂದು ಪಾರ್ಟು, ಇದೇ ಒಂದು ಪಾರ್ಟು, ಇದೇ ಒಂದು ಪಾರ್ಟ್ ಥರ ಕಾಣಿಸ್ತಾ ಇದೆ, ಓಕೆ ಅಲ್ವಾ. ಸೊ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು, ಮಲ್ಟಿಪ್ಲಿಕೇಶನಲ್ಲಿ ಆ್ಯಡ್ ಮಾಡಬೇಕು. ನಮಗೆ ಆನ್ಸರ್ ವ್ಯಾಲ್ಯೂ ಸಿಕ್ಕ ಮೇಲೆ ನಾವು ಆನ್ಸರ್ ಫೈಂಡ್ ಮಾಡಬೇಕು ಅಂದರೆ ಆ್ಯಡ್ ಮಾಡಬೇಕು ಅಲ್ವಾ. ಈಗ ಆ್ಯಡ್ ಮಾಡಬೇಕು. ಸೊ ಈ ಬಾಕ್ಸಲ್ಲಿ ಇರೋ ನಂಬರ್ಸನ್ನ ಆ್ಯಡ್ ಮಾಡಬೇಕು. ಓಕೆ, ಇಲ್ಲಿ ಯಾವುದು ನಂಬರ್ ಇಲ್ಲ, ಇಲ್ಲಿ ಯಾವುದು ನಂಬರ್ ಇಲ್ಲ. ಸೊ 8 ಅಷ್ಟೇ ಇದೆ, ಹೌದು ತಾನೇ. ಇಲ್ಲಿ 8 ಅಷ್ಟೇ ಇದೆ, ಯಾವುದು ನಂಬರ್ ಇಲ್ಲ ನೋಡಿ. ಇಲ್ಲಿ ಯಾವುದಾದ್ರೂ ನಂಬರ್ ಇದೆನಾ, ಯಾವ ನಂಬರು ಇಲ್ಲ, ಬರೀ 8 ಅಷ್ಟೇ ಇದೆ. ನಾ 8ನ ಇಲ್ಲಿ ಬರ್ತೀನಿ, ಓಕೆ, 8ನ ಇಲ್ಲಿ ಬರ್ತೀನಿ. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ, ಈ ಪೋರ್ಷನಲ್ಲಿ ಈ ಪಾರ್ಟಲ್ಲಿ ಯಾವುದಾದ್ರೂ ನಂಬರ್ ಇದೆನಾ. ಸೊ ಯಾವ ನಂಬರ್ ಇದೆ, 4 ಮತ್ತು 1 ಅಷ್ಟೇ ಇರೋದು. ಮತ್ತು ಯಾವುದಾದ್ರೂ ನಂಬರ್ ಇದೆನಾ, ಇಲ್ಲ. ಸೊ 4 ಮತ್ತು 1, 4 + 1 ಎಷ್ಟಾಯಿತು, 5 ಆಯಿತು. 4 + 1 ಎಷ್ಟಾಯಿತು, 5. ಸೊ ಆ 5ನ ನಾನು ಎಲ್ಲಿ ಬರ್ಕೊತೀನಿ, ಇಲ್ಲಿ ಬರ್ಕೊತೀನಿ. ಓಕೆ, 5 ಬರ್ಕೊಂಡು. ಸೊ 4 + 1 5 ಬರ್ಕೊಂಡೆ. ಓಕೆ, ನೆಕ್ಸ್ಟು ಈ ಪಾರ್ಟಿಗೆ ಬರೋಣ. ಈ ಪಾರ್ಟಲ್ಲಿ ನಮಗೆ 2 ಇದೆ ಅಷ್ಟೇ, ಮತ್ತು ಯಾವ ನಂಬರು ಇಲ್ಲ, ಇಲ್ಲಿ ಖಾಲಿ ಇದೆ ಅಲ್ವಾ, ಯಾವ ನಂಬರು ಇಲ್ಲ. ಸೊ 2ನ ನಾನು ಇಲ್ಲಿ 2 ಬರ್ಕೊಂಡೆ. ಓಕೆ, 258 ನಮಗೆ ಆನ್ಸರ್ ಸಿಕ್ತು. ಏನು, therefore 43 × 6 = 258. ಸೊ 258 ನಮಗೆ ಆನ್ಸರ್ ಸಿಕ್ತು. ಇದು ಟ್ರೂನಾ, ಆನ್ಸರ್ ಇದು ಕರೆಕ್ಟ್ ಇದೆನಾ. ಸೊ ಚೆಕ್ ಮಾಡಿ ನೋಡೋಣವಾ. 43 × 6. ಓಕೆ, ಸೊ 3 6 ಎಷ್ಟು ಆಯಿತು, 18 ಆಯಿತು. 18ಅಲ್ಲಿ 8ನ ಬರ್ಕೊಂಡೆ, 1ನ ಕ್ಯಾರಿ ಕೊಟ್ಟೆ. ಓಕೆ, 6 4 ಎಷ್ಟು, 24. ಇದೊಂದು ಸೇರಿ ಎಷ್ಟಾಗುತ್ತೆ, 25 ಆಗುತ್ತೆ. ಓಕೆ, 258 ಆನ್ಸರ್ ಬಂತಲ್ವಾ. ಸೊ ಈ ಆನ್ಸರು ಈಕ್ವಲ್ ಇದೆ ಅಲ್ವಾ, ಈ ಆನ್ಸರು ಮತ್ತು ಈ ಆನ್ಸರ್ ಈಕ್ವಲ್ ಅಲ್ವಾ. ಈ ಥರ ನಾವು ಲ್ಯಾಟಿಸ್ ಮೆಥಡ್ನ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನನ್ನು ಸಾಲ್ವ್ ಮಾಡೋಣವಾ. ಓಕೆ, so next multiply 57 and 48. ಓಕೆ, 57 and 48ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. 57 × 48. ಓಕೆ, ಇದು ಮಲ್ಟಿಪ್ಲಿಕೆಂಡು, ಇದು ಮಲ್ಟಿಪ್ಲೈಯರ್. ಗೊತ್ತಿದೆ ಅಲ್ವಾ, ಮಲ್ಟಿಪ್ಲಿಕೆಂಡ್ ಎಲ್ಲಿ ಬರಿಬೇಕು, ಮಲ್ಟಿಪ್ಲೈಯರ್ ಎಲ್ಲಿ ಬರಿಬೇಕು ಅಂತ. ಸೊ ನಾನು ಫಸ್ಟು ಸ್ಕ್ವೇರ್ ಬಾಕ್ಸ್ ಬರ್ಕೊತೀನಿ, ಯಾಕಂದರೆ 2 ಸ್ಕ್ವೇರ್ ಬಾಕ್ಸ್ ಬೇಕು ಅಲ್ವಾ. ಇಲ್ಲಿ 2 ಸ್ಕ್ವೇರ್ ಬಾಕ್ಸ್ ಬೇಕು, ಯಾಕಂದರೆ ಅಲ್ಲಿ ಮಲ್ಟಿಪ್ಲಿಕೆಂಡಲ್ಲಿ ಇರೋದು ಎಷ್ಟು, 2 ಡಿಜಿಟ್ಸ್. ಓಕೆ, 2 ಡಿಜಿಟ್ಸು. ಸೊ ಹಾಗಾಗಿ ನಾನು ಯೂನಿಟ್ಗೆ 7 ಆ್ಯಂಡು ಟೆನ್ಸ್ಗೆ 5 2 ಬಾಕ್ಸಸ್ಸನ್ನು ಬರೆದಿದ್ದೀನಿ. ಅದರ ಮೇಲೆ 57 ಅಂತ ಬರೆದಿದ್ದೀನಿ. ಓಕೆ, ಈಗ 48 ಇದೆ, 4ಗೆ ಈ ಬಾಕ್ಸ್ ತೊಗೊಂಡೆ ಅಂತ ತಿಳ್ಕೊಳ್ಳಿ. ವರ್ಟಿಕಲಿ ಬರೆದಾಗ 4ಗೆ ಒಂದು ಬಾಕ್ಸ್ ತೊಗೊಂಡೆ. ಸೊ ನೆಕ್ಸ್ಟ್ ನಮಗೆ 8ಗೆ ಒಂದು ಬಾಕ್ಸ್ ಬೇಕು ಅಲ್ವಾ, 8ಗೆ ಈ ಬಾಕ್ಸು ಈ ಥರ ನಾವು ತಗೋಬೇಕಾಗುತ್ತೆ. ಓಕೆ, ಈ ಥರ. ಸೊ ಈ ಥರ ತಗೋಬೇಕು. ಓಕೆ, 57 48.
57 ಮಲ್ಟಿಪ್ಲಿಕೆಂಡು. ಸೊ 57ನ ಬರ್ಕೊಂಡಿದ್ದೀವಿ. ಮಲ್ಟಿಪ್ಲೈಯರ್ ಆಗಿರೋ 48ನ ವರ್ಟಿಕಲ್ ಆಗಿ ನಾನು ಈ ಥರ ಬರ್ಕೊಂಡಿದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ಡಯಾಗ್ನಲ್ಸ್. ಇಲ್ಲೊಂದು ಡಯಾಗ್ನಲ್, ಇಲ್ಲೊಂದು ಡಯಾಗ್ನಲ್, ಇಲ್ಲಿ ಇಲ್ಲಿ ಈ ಥರ ಡಯಾಗ್ನಲ್ಸ್ ಬರ್ಕೊಂಡೆ. ಓಕೆನಾ? ಸೊ ಬರ್ಕೊಂಡ. ಈಗ 7 4 ಎಷ್ಟು? 28 ಅಲ್ವಾ? 28 ಬರ್ಕೊಂಡೆ. ಎಷ್ಟು? 7 4 28. ಸೊ 28 ಅಲ್ವಾ? ಸೊ 28 ನಾನು ಇಲ್ಲಿ ಬರ್ಕೊಂಡೆ. ಓಕೆ. ಸೊ ನೆಕ್ಸ್ಟು 5 4 ಎಷ್ಟು? 20. 5 4 ಎಷ್ಟು? 20. ಈಗ 7 4 28 ಬರ್ಕೊಂಡೆ. ಗೊತ್ತಾಯ್ತಾ? 7 4 28. 5 4 ಎಷ್ಟಾಗುತ್ತೆ? 20 ನಾನು ಇಲ್ಲಿ ಬರಿತಾ ಇದ್ದೀನಿ. ಗೊತ್ತಾಗ್ತಿದಲ್ಲ? ಸೊ ಈಗ 7 8 ಎಷ್ಟು? 7 8 ಎಷ್ಟಾಗುತ್ತೆ? 56. 7 8 ಎಷ್ಟಾಗುತ್ತೆ? 56. ಓಕೆ, ಇಲ್ಲಿ ಬರಿತಾ ಇದ್ದೀನಿ. 5 8 ಎಷ್ಟಾಗುತ್ತೆ? 40. ಓಕೆ, 5 ಎಷ್ಟಾಗುತ್ತೆ? 40. ಸೊ ಇಲ್ಲಿ ಬರ್ತೀವಿ. ಓಕೆ, ಇದನ್ನು ಈ ಥರ ನಾವು ಬರ್ಕೋಬೇಕಾಗಿದೆ. ಓಕೆ, ಬರ್ಕೊಂಡು ಸೊ ಈ ಕಾರ್ನರ್ಸಿಗೆ ಈ ಥರ ಪಾರ್ಟ್ ಮಾಡ್ಕೋಬೇಕು ಅಲ್ವಾ? ಹೀಗೆ ಸ್ಲ್ಯಾಂಟಾಗಿ ಮಾಡ್ಕೊತೀನಿ. ನೆಕ್ಸ್ಟು ಈ ಪೋರ್ಷನ್ ಓಕೆ, ಇಲ್ಲಿ ಒಂದು ಲೈನನ್ನು ಬರೆದಿದ್ದೀನಿ. ಓಕೆ, ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಬರ್ಕೋಬೇಕು. ಓಕೆ, ಸೊ ಈಗ ಈ ಪೋರ್ಷನ್ ನೋಡಿ, ಇಲ್ಲಿ ಯಾವುದೇ ಥರ ನಂಬರ್ಸ್ ಇಲ್ಲ, ಯಾವುದೇ ಥರ ನಂಬರ್ಸ್ ಇಲ್ಲ, ಬರೀ ಏನಿದೆ 6 ಅಷ್ಟೇ ಇದೆ. 6 ಅಷ್ಟೇ ಇದೆ. ನಾವು 6 ಬರ್ಕೋಬೋದಾ? ಮತ್ತು ಯಾವುದಾದ್ರೂ ಆ್ಯಡ್ ಮಾಡೋಕ್ಕೆ ನಂಬರ್ ಇದೆನಾ? ಯಾವುದಾದ್ರೂ ನಂಬರ್ ಇದೆನಾ ಆ್ಯಡ್ ಮಾಡೋಕ್ಕೆ? ಯಾವುದೂ ಇಲ್ಲ ತಾನೆ. ನಾನು 6 ಇದೆ, ಸೊ 6ನ ಬರ್ಕೊತೀನಿ. ಓಕೆ, 6 ಮತ್ತು ಯಾವುದು ನಂಬರು ನಮಗೆ ಆ್ಯಡ್ ಮಾಡೋಕ್ಕೆ ಇಲ್ಲಿ ಯಾವುದು ನಂಬರ್ ಇಲ್ಲ, ಹಾಗಾಗಿ 6 ಪ್ಲೇಸಲ್ಲಿ 6 ಬರ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಈ ಪೋರ್ಷನಿಗೆ ಬರೋಣ. ಈ ಪಾರ್ಟಿಗೆ ಬಂದಾಗ ಸೊ ಇಲ್ಲಿ ನೋಡಿ, ಈ ಪಾರ್ಟಲ್ಲಿ ಈಗ ನಾವು ಏನು ಮಾಡ್ತಿದ್ದೀವಿ? ನಾವು ಫಸ್ಟ್ ಏನು ಮಾಡ್ಕೊಂಡ್ವಿ? 57 ಮಲ್ಟಿಪ್ಲಿಕೆಂಡ್ ಆಗಿತ್ತು, 57ನ ಬರ್ಕೊಂಡ್ವಿ. ಮಲ್ಟಿಪ್ಲೈಯರ್ 48 ವರ್ಟಿಕಲ್ ಆಗಿ ಬರ್ಕೊಂಡ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ? ಮಲ್ಟಿಪ್ಲೈ ಮಾಡಿದ್ವಿ. 7 4 28 ಬಂತು, 28 ಬರ್ಕೊಂಡ್ವಿ. 5 4 ಏನು ಬಂತು? 20 ಬಂತು, 20 ಬರ್ಕೊಂಡ್ವಿ. ಓಕೆ, 7 8 56 ಬಂತು, 56 ಬರ್ಕೊಂಡ್ವಿ. 5 8 40 ಬಂತು, ಬರ್ಕೊಂಡ್ವಿ. ನೆಕ್ಸ್ಟ್ ಅದಾದಮೇಲೆ ಸೊ ಮಲ್ಟಿಪ್ಲೈ ಆದಮೇಲೆ ವ್ಯಾಲ್ಯೂಸ್ ಬಂದಮೇಲೆ ನಾವು ಆ್ಯಡ್ ಮಾಡ್ತೀವಿ ತಾನೆ. ಆ್ಯಡ್ ಮಾಡಿ ಪ್ರಾಡಕ್ಟನ್ನು ಫೈಂಡ್ ಮಾಡ್ತೀವಲ್ವ, ಅದೇ ಥರ ಇಲ್ಲಿ ಆ್ಯಡ್ ಮಾಡಿ ನಾವು ಪ್ರಾಡಕ್ಟನ್ನು ಫೈಂಡ್ ಮಾಡ್ತಾ ಇರೋದು. ಓಕೆ, ಸೊ ಇಲ್ಲಿ 6 ಇದೆ ಮತ್ತು ಯಾವುದೂ ನಂಬರ್ ಇಲ್ಲ, 6ನ್ನ ಬರ್ಕೊತಾ ಇದ್ದೀನಿ. ಈ ಪಾರ್ಟಲ್ಲಿ ನೋಡಿ 8 ಮತ್ತು 5 ಅಷ್ಟೇ ಇದೆ. ಇನ್ನೊಂದು ನಂಬರ್ಸ್ ಅಷ್ಟೇ ತೊಗೋಬೇಕು, ಒಳಗಿರೋ ನಂಬರ್ಸ್ ಅಷ್ಟೇ ತೊಗೋಬೇಕು. ಇಲ್ಲಿ 8 ಇದೆ, 8ನ್ನ ಬಿಟ್ರಿ ಮಿಸ್ ಅಂತ ಹೇಳಬಹುದು. ಬಟ್ 8 48 ಬಾಕ್ಸಿನ ಹೊರಗಿದೆ, ಆ ನಂಬರ್ಸನ್ನ ನಾವು ತಗೋಬಾರ್ದು. ಓಕೆ, ಒಳಗೆ ಏನು ನಂಬರ್ಸ್ ಇರುತ್ತೋ, ಬಾಕ್ಸಿನ ಒಳಗೆ ಏನಿರುತ್ತೋ ಅದರಲ್ಲೂ ಕೂಡ ಈ ಪಾರ್ಟಲ್ಲಿ ಅಷ್ಟೇ ಯಾವ ನಂಬರ್ ಇರುತ್ತೋ ಆ ನಂಬರನ್ನ ಅಷ್ಟೇ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಪಾರ್ಟಲ್ಲಿ ಯಾವ ನಂಬರ್ಸ್ ಇರುತ್ತೋ ಈ ಪಾರ್ಟಲ್ಲಿ ಯಾವ ನಂಬರ್ ಇರುತ್ತೋ ಅದನ್ನಷ್ಟೇ ನಾವು ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ತೊಗೋಬೇಕಾಗುತ್ತೆ. ಇಲ್ಲಿ ಯಾವ ನಂಬರು ಇರಲಿಲ್ಲ, ಬರೀ 6 ಅಷ್ಟೇ ಇತ್ತು, 6ನ್ನ ನಾನು ಬರ್ಕೊಂಡೆ. ಓಕೆ, ಬೇರೆ ಯಾವುದಾದ್ರೂ ನಂಬರ್ ಇದ್ದಿದ್ರೆ ನಾನು ಆ್ಯಡ್ ಮಾಡಿ ತೊಗೊತಿದ್ದೆ. ಓಕೆ, ಗೊತ್ತಾಯ್ತಾ? ಸೊ ಇಲ್ಲಿ ಯಾವುದೇ ನಂಬರ್ ಇಲ್ಲ, ಅದಕ್ಕೆ 6 ಇದೆ, 6ನ್ನೇ ತೊಗೊಂಡಿದ್ದೀನಿ. ಸೊ ಈ ಪಾರ್ಟಿಗೆ ಬಂದಾಗ ನೆಕ್ಸ್ಟ್ ಪಾರ್ಟಿಗೆ ಸೊ ಇಲ್ಲಿ 8 ಇದೆ, ಇಲ್ಲಿ 5 ಇದೆ. ಎಷ್ಟಾಗಬಹುದು? 8 + 5 ಎಷ್ಟಾಗಬಹುದು? ಎಷ್ಟಾಗುತ್ತೆ? 13 ಆಗುತ್ತೆ. ಎಷ್ಟಾಗುತ್ತೆ? 13 ಆಗುತ್ತೆ. ಓಕೆ, 13 ಆಗುತ್ತಲ್ವಾ? 8 + 5 ಎಷ್ಟು? 13 ಆಗುತ್ತೆ. ಸೊ 13 ಆಗುತ್ತೆ ಅಲ್ವಾ? ಸೊ ಯೂನಿಟಲ್ಲಿರೋ 3ನ ನಾನು ಏನು ಮಾಡ್ಕೊತೀನಿ? ಇಲ್ಲಿ ಬರ್ಕೊತೀನಿ. ಎಲ್ಲಿ ಬರ್ಕೊತೀನಿ? 8 + 5 13 ಆಗುತ್ತೆ. ಯೂನಿಟಲ್ಲಿರೋ
3ನ ನಾನು 13 ಆಗುತ್ತೆ, ಯೂನಿಟಲ್ಲಿರೋ 3ನ ಬರ್ಕೊಂಡು 1ನ ಏನು ಮಾಡ್ತೀನಿ, ಪಕ್ಕದ ಪಾರ್ಟಲ್ಲಿ ನಾನು ಅದನ್ನು ಕ್ಯಾರಿ ಕೊಡ್ತೀನಿ. ಎಲ್ಲಿ? ಈ ಪಾರ್ಟಿಗೆ ನಾನು ಆ 1 ನಂಬರ್ನ ಕ್ಯಾರಿ ಕೊಡ್ತಾ ಇದ್ದೀನಿ. ಓಕೆ, ಗೊತ್ತಾಗ್ತಿದೆ ಅಲ್ವಾ? ಸೊ 8 + 5 13 ಆಯಿತು. 3ನ ಇಲ್ಲಿ ಬರೆದೆ, 1ನ ಏನು ಮಾಡಿದೆ, ಪಕ್ಕದ ಪಾರ್ಟಿಗೆ 1ನ ನಾನು ಅದನ್ನು ಕ್ಯಾರಿ ಕೊಟ್ಟೆ. ಓಕೆ, ಸೊ ಈಗ 4 + 2 ಎಷ್ಟಾಯಿತು? 6 ಆಯಿತು. 4 + 2 6. ಇದೊಂದು ಸೇರಿ ಎಷ್ಟಾಯಿತು? 4 + 2 6 + 1 7 ಆಯಿತು. ಓಕೆ, ಎಷ್ಟಾಯಿತು? 7 ಆಯಿತು. ಆ 7ನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, ಗೊತ್ತಾಗಿದೆ ಅಲ್ವಾ? ಸೊ 4 + 2 6 + 1 7 ಆಯಿತು. ಓಕೆ, 7ನ್ನು ನಾನು ಇಲ್ಲಿ ಬರ್ತಿದ್ದೀನಿ. ನೆಕ್ಸ್ಟು ಈ ಪಾರ್ಟಲ್ಲಿ ಎಷ್ಟಿದೆ? 2 ಇದೆ ಅಷ್ಟೇ, ಮತ್ತು ಯಾವ ನಂಬರು ಇಲ್ಲ ಇಲ್ಲಿ. ಈ ಪಾರ್ಟಲ್ಲಿ ಎಷ್ಟಿದೆ? 2 ಅಷ್ಟೇ ಇದೆ, ಮತ್ತು ಯಾವುದು ನಂಬರ್ ಇಲ್ಲ. ಹಾಗಾಗಿ ನಾನಿನ್ನು 2 ಬರ್ಕೊಳ್ತಾ ಇದ್ದೀನಿ. 2736. 2736 ಆನ್ಸರ್. ಓಕೆ, ಸೊ ದೇರ್ ಫೋರ್ ಇಲ್ಲೇನು ಬರಿತೀವಿ? ಸೊ ನೀವು ಚೆಕ್ ಮಾಡೋದಕ್ಕೋಸ್ಕರ ಮಲ್ಟಿಪ್ಲೈ ಮಾಡಿ ನೋಡಬಹುದು. ಓಕೆ, ನಾವು ಮಲ್ಟಿಪ್ಲೈ ಆ್ಯಸ್ ಯೂಶುವಲ್ ಮಲ್ಟಿಪ್ಲೈ ಮಾಡ್ತೀವಲ್ವಾ, ಆ ಥರ ಮಲ್ಟಿಪ್ಲೈ ಮಾಡಿ ನೋಡಬಹುದು. 2736. ದೇರ್ ಫೋರ್ 57 × 48 = 2736. ಓಕೆ, ಸೊ ಆನ್ಸರ್ 2736. ಈ ಥರ ಮಾಡಬೇಕಾಗಿದೆ. ಓಕೆನಾ? ಗೊತ್ತಾಗಿದೆ ಅಲ್ವಾ? ಸೊ ಇನ್ನೊಂದು ಕ್ವಶನ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಎಕ್ಸಸೈಸ್ 5.5 ಮಾಡೋಣ. ಸೊ ಈಗ ಇನ್ನೂ ಪ್ರಾಬ್ಲಮ್ಸ್ ಮಾಡೋದ್ರಿಂದ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಎಕ್ಸಸೈಸ್ 5.5 ಅಲ್ಲಿ ಓಕೆ, ಫಸ್ಟ್ ಕ್ವಶನ್, ಫಸ್ಟ್ ಮೇನಲ್ಲಿ ಫಸ್ಟ್ ಕ್ವಶನ್ 52 × 9. ಓಕೆ, 52 × 9. ಸೊ 52 ಮಲ್ಟಿಪ್ಲಿಕೆಂಡ್ ಆಗಿದೆ, 9 ಮಲ್ಟಿಪ್ಲೈಯರ್ ಆಗಿದೆ. ಅದರ ಪ್ರಾಡಕ್ಟ್ನ ನಾವು ಫೈಂಡ್ ಮಾಡಬೇಕು ಬೈ ಲ್ಯಾಟಿಸ್ ಮೆಥಡ್. ಓಕೆ, ಸೊ ಏನು ಮಾಡ್ಕೋಬೇಕು? ಬಾಕ್ಸಸ್ ತೊಗೋಬೇಕು. 2 ಸ್ಕ್ವೇರ್ ಬಾಕ್ಸಸ್ ತೊಗೋಬೇಕು. ತೊಗೊಂಡು 52 2 5 ಮೀನ್ಸ್ 52 ಬರ್ಕೊಂಡೆ. 52 ಬರ್ಕೊಂಡೆ. ಇಲ್ಲಿ ಬರೀ ಒಂದೇ ನಂಬರ್ ಇದೆ, ಹಾಗಾಗಿ ಸೊ ಇಲ್ಲಿ ಒಂದು ಬಾಕ್ಸಲ್ಲಿ ಇಲ್ಲಿ 9ನ ವರ್ಟಿಕಲ್ ಆಗಿ ನಾನು ಬರ್ಕೊಂಡೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು? ಡಯಾಗ್ನಲ್ಸನ್ನ ಬರಿಬೇಕು. ಒಂದೊಂದು ಡಯಾಗ್ನಲ್ನ ನಾನು ಬರ್ಕೊಂಡೆ. ಈಗ 9 2s ಏನಾಯಿತು? 18 ಆಯಿತು. 9 2s ಏನಾಯಿತು? 18 ಆಯಿತು. 18ನ ಬರ್ಕೊಂಡೆ. ಈಗ 9 5s ಎಷ್ಟಾಯಿತು? 9 5s 45. 9 2s ಎಷ್ಟಾಯಿತು? 18 ಆಯಿತು. 18ನ ನಾನು ಬರ್ಕೊಂಡೆ. ಈಗ 9 5s ಎಷ್ಟಾಯಿತು? 9 2s 18 ಬರ್ಕೊಂಡೆ. ಈಗ 9 5s 9 2s 18 ಆಗಿತ್ತು, ಬರ್ಕೊಂಡೆ. ಈಗ 9 5s ಎಷ್ಟಾಯಿತು? 45. ಅದನ್ನು ಇಲ್ಲಿ ಬರಿತಾ ಇದ್ದೀನಿ. ಓಕೆನಾ? ಇಲ್ಲಿ ಬರಿತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಾವು ಡಾಟೆಡ್ ಲೈನ್ಸನ್ನು ಪಾರ್ಟ್ ಮಾಡ್ಕೋಬೇಕು. ಪಾರ್ಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಪಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ಒಂದು ಲೈನನ್ನು ಹಾಕಿದ್ದೀನಿ. ಸೊ ಒಂದು ಲೈನನ್ನು ಹಾಕಿದೆ. ಓಕೆ, ಸೊ ಈಗ ನೋಡಿ ಈ ಪೋರ್ಷನಲ್ಲಿ ಯಾವುದು? ಈ ಪೋರ್ಷನಲ್ಲಿ ಈ ಪಾರ್ಟಲ್ಲಿ, ಸೊ ಈ ಪಾರ್ಟಲ್ಲಿ ಯಾವುದೇ ನಂಬರ್ ಇದೆನಾ? ಇಲ್ಲ, ಬರೀ 8 ಅಷ್ಟೇ ಇರೋದು. 8 ಇದೆ. ಸೊ ಆಸ್ ಇಟ್ ಈಸ್ ನಾನೇನು ಮಾಡ್ಕೊತೀನಿ? 8 ಬರ್ಕೊತಾ ಇದ್ದೀನಿ. ಓಕೆ, ಈ ಪಾರ್ಟಿಗೆ ಬರೋಣ. 5 + 1 ಎಷ್ಟಾಗಿದೆ? 6 ಇದೆ. 5 + 1 6 ಇದೆ. ಸೊ 6ನ್ನು ನಾನು ಇಲ್ಲಿ ಬರಿತಾ ಇದ್ದೀನಿ. ಓಕೆ, ಈ ಪಾರ್ಟಿಗೆ ಬಂದಾಗ 4 ಇದೆ, ಮತ್ತು ಯಾವುದೂ ನಂಬರ್ ಇಲ್ಲ. ಸೊ 4 ಬರಿತಾ ಇದ್ದೀನಿ. ಸೊ 468. ಆನ್ಸರ್ ಎಷ್ಟು ಬಂತು? 468. ದೇರ್ ಫೋರ್
52 into 9 is equal to 468. So answer, therefore 52 into 9 is equal to 468. Answer. So next question ಏನಿದೆ, 712 ಇದೆ ಇಂಟು 5. ಓಕೆ, ಇಂಟು 5. ಇದು ಸೆಕೆಂಡ್ ಕ್ವಶನ್ ಆಗಿದೆ. ಇಲ್ಲಿ 3 ಡಿಜಿಟ್ಸ್ ಇದೆ ನೋಡಿ. ಇಲ್ಲಿ ಯೂನಿಟ್, ಟೆನ್ಸ್, 100 ಅಂದರೆ 3 ಡಿಜಿಟ್ಸ್ ಇದೆ. 3 ಬಾಕ್ಸಸ್ನ ನಾವು ಬರ್ಕೋಬೇಕಾಗಿದೆ. ಸೊ ಡಯಾಗ್ನಲ್ಸ್ ಬರೀತಾ ಇದ್ದೀನಿ. ಓಕೆ, ಇಲ್ಲಿ ಒಂದೇ ಒಂದು ನಂಬರ್ ಇರೋದ್ರಿಂದ ನಾನು ಒಂದೇ ಬಾಕ್ಸಲ್ಲಿ 5ನ ಇಲ್ಲಿ ಬರೀತಾ ಇದ್ದೀನಿ. 712. ಓಕೆ, 712 ಗೊತ್ತಾಯ್ತಲ್ಲ ನಾನು ಹೇಗೆ ಮಾಡಿದೆ. 712ಗೆ 3 ಬಾಕ್ಸಸ್ ಇದೆ, 3 ಸ್ಕ್ವೇರ್ ಬಾಕ್ಸಸ್ನ ಬರ್ಕೊಂಡೆ. ಸೊ ವರ್ಟಿಕಲಿ ಬರೆದಾಗ ನಾವು 5 ಒಂದೇ ಬಾಕ್ಸ್ ಇದೆ, ಒಂದೇ ಬಾಕ್ಸಲ್ಲಿ ಅದನ್ನು ಬರ್ಕೊಂಡಿದ್ದೀನಿ. ಓಕೆ, ಸೊ ಈಗ 5 2s ಏನಾಗುತ್ತೆ, 5 2s ಏನಾಗುತ್ತೆ, 5 2s 10 ಬರ್ಕೊಂಡೆ. ನೆಕ್ಸ್ಟು 5 2s 10 ಬರ್ಕೊಂಡೆ. ಅದಾದಮೇಲೆ 5 1s ಏನಾಗುತ್ತೆ, 5 ಇದೆ, 5 1s 5. ಸೊ 5 ಬಂದಾಗ ಏನು ಮಾಡಬೇಕು, 0 ಬರೆದು 5 ಬರಿಬೇಕು. ಯಾಕಂದರೆ ಅಲ್ಲಿ 2 ಡಿಜಿಟ್ಸ್ ಬರಿಬೇಕಲ್ವ ನಾವು, ಹಾಗಾಗಿ ಏನು ಬರಿಬೇಕು, 0 ಬರೆದು 5 ಬರಿಬೇಕು. ಓಕೆ, 0 5 ಬರಿಬೇಕು, ಈ ಥರ ಬರಿಬೇಕು. ಓಕೆ, ಸೊ 0 5 5 1s 5 0 5 ಬರಿಬೇಕು. ಈ ಥರ ಸಿಂಗಲ್ ಯೂನಿಟ್ ಬಂದಾಗ 0 ಬರೆದು 5 ಬರಿಬೇಕು. ಓಕೆ, ಸೊ 5 1s 5 0 5 5 7s 35. 35ಗೆ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, 35. 5 7s 35. ಓಕೆ, 35. ಈ ಥರ ಬರೆದಾದ್ಮೇಲೆ ನಾವೀಗ ಪಾರ್ಟ್ ಮಾಡ್ಕೋಬೇಕು ಅಲ್ವಾ ಪೋರ್ಷನ್ಸ್. ಓಕೆ, ಇದಾದಮೇಲೆ ಒಂದು ಲೈನನ್ನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಈ ಥರ ಬರೆದಾದ್ಮೇಲೆ ಈ ಥರ ಲೈನನ್ನು ಬರೆದು ಇಲ್ಲಿ ಯಾವುದಾದ್ರೂ ನಂಬರ್ ಇದೆನಾ ನೋಡ್ಕೊಳ್ಳಿ. 0 ಜೊತೆಗೆ ಯಾವುದಾದ್ರೂ ನಂಬರ್ ಇದೆನಾ, ಇಲ್ಲಿ ಕೆಳಗೆ ಯಾವುದು ನಂಬರ್ ಇಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಅಲ್ಲಿ 0 ಬರೀತಾ ಇದ್ದೀನಿ. ಯಾವುದು ನಂಬರ್ ಇಲ್ಲ, ಹಾಗಾಗಿ ನಾನು ಅಲ್ಲಿ ಏನು ಮಾಡಿದೆ, 0 ಬರೆದೆ. ಓಕೆ, 0 ಬರೆದೆ. ಈ ಪಾರ್ಟಲ್ಲಿ ನೋಡಿ 5 ಮತ್ತು 6, 5 + 1 ಇದೆ, 6 ಆಗುತ್ತೆ. ಮತ್ತು ಯಾವುದು ನಂಬರ್ ಇಲ್ಲ, ಯಾವುದು ನಂಬರ್ ಇಲ್ಲ ತಾನೆ. ಸೊ ಯಾವುದು ನಂಬರ್ ಇಲ್ಲ, 5 + 1 6 ಆಯಿತು, 6 ಬರಿತಾ ಇದ್ದೀನಿ. ಓಕೆ, 6 ಬರಿತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ 5 + 0 ಯಾವುದೇ ನಂಬರ್ ಇಲ್ಲ ನಮಗೆ. ಸೊ 5 + 0 ಎಷ್ಟಾಗುತ್ತೆ, 5 ಆಗುತ್ತೆ. ಎಷ್ಟಾಗುತ್ತೆ, 5 ಆಗುತ್ತೆ. ಸೊ 5ಗೆ ನಾನು 5 ಬರಿತೀನಿ. ಓಕೆ, 5 + 0 ಎಷ್ಟಾಗುತ್ತೆ, 5 ಆಗುತ್ತೆ. 5 + 0 5 ಆಗುತ್ತೆ. ಸೊ ಮತ್ತೆ ಯಾವುದೇ ನಂಬರ್ ಇಲ್ಲ, ಅದಕ್ಕೆ 5ಗೆ 5 ಬರ್ಕೊಂಡು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಯಾವುದು ನಂಬರ್ ಇಲ್ಲ, 3 ಅಷ್ಟೇ ಇರೋದು. ಓಕೆನಾ, ಯಾವುದು ನಂಬರ್ ಇಲ್ಲ, 3 ಅಷ್ಟೇ ಇರೋದು. ಅದಕ್ಕೆ ನಾನು 3ಗೆ 3 ಬರ್ಕೊತಾ ಇದ್ದೀನಿ. ಎಷ್ಟಾಯಿತು, 3560. ಓಕೆ, ಆನ್ಸರ್ ಈಸ್ 3560. ಓಕೆ, therefore 712 into 5 is equal to 3560. 3560. So next question, third question.
2 ಡಿಜಿಟ್ಸ್ ಇರೋದ್ರಿಂದ 3ಗೆ ಒಂದು ಬಾಕ್ಸು, ಸೊ 6ಗೆ ಒಂದು ಬಾಕ್ಸು. ಹಾಗಾಗಿ ನಲ್ಲಿ ಇಲ್ಲಿ 2 ಬಾಕ್ಸಸ್ಸು, ಇಲ್ಲಿ 2 ಬಾಕ್ಸಸ್. ಓಕೆ, ಟೋಟಲ್ 4 ಬಾಕ್ಸಸ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಡಯಾಗ್ನಲ್ ಬರಿಬೇಕು, ಡಯಾಗ್ನಲ್, ಅಗೇನ್ ಡಯಾಗ್ನಲ್, ನೆಕ್ಸ್ಟು ಇಲ್ಲೊಂದು ಡಯಾಗ್ನಲ್. ಓಕೆ, ಸೊ ಈಗ 5 3s ಎಷ್ಟಾಗುತ್ತೆ? 15 ಆಗುತ್ತೆ. 5 3s ಎಷ್ಟಾಗುತ್ತೆ? 15 ಆಗುತ್ತೆ. 15ನ ನಾನು ಇಲ್ಲಿ ಬರ್ತಿದ್ದೀನಿ. ಓಕೆ, ಸೊ 7 3s ಎಷ್ಟಾಗುತ್ತೆ? ಈಗ 7 3s ಎಷ್ಟಾಗುತ್ತೆ? 21 ಬರುತ್ತೆ. 7 3s 21. ಸೊ 2 ಬರೆದು 1 ಬರುತ್ತೆ. ಓಕೆ, ಸೊ ನೆಕ್ಸ್ಟು 6 5s ಎಷ್ಟಾಗುತ್ತೆ? 6 5s 30. ಸೊ 30ಗೆ 3 ಬರೆದು 0 ಬರುತ್ತೆ. ಓಕೆ, ನೆಕ್ಸ್ಟು 7 6 ಎಷ್ಟು? 42. 7 6 ಎಷ್ಟು? 42. 7 6 42 ಇಲ್ಲಿ ಬರ್ದಿದ್ದೀನಿ. ಗೊತ್ತಾಯ್ತು ಅಲ್ವಾ? 5 3s 15, 7 3s 21. ಸೊ 6 5s ಅಥವಾ 5 6s 30, 7 6 42. ಓಕೆ, ಸೊ ಈ ಥರ ಮಲ್ಟಿಪ್ಲೈ ಮಾಡಿಕೊಂಡು ಅದಾದಮೇಲೆ ಪೋರ್ಷನ್ಸನ್ನು ಡ್ರಾ ಮಾಡ್ಕೋಬೇಕು. ಸೊ ಒಂದು ಲೈನನ್ನು ಡ್ರಾ ಮಾಡ್ತಿದ್ದೀನಿ. ಓಕೆ, ಸೊ ಈಗ ಇಲ್ಲಿ ಏನಿದೆ? ಇಲ್ಲಿ ಯಾವ ನಂಬರು ಕೂಡ ಇಲ್ಲ ಒಳಗೆ ಬಾಕ್ಸಲ್ಲಿ, ಈ ಪಾರ್ಟಲ್ಲಿ ಯಾವ ನಂಬರು ಕೂಡ ಇಲ್ಲ, 0 ಅಷ್ಟೇ ಇದೆ. ನಾನು 0 ಬರೀತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಿದೆ? ಈ ಪಾರ್ಟಲ್ಲಿ 5 ಇದೆ. 5 + 3 ಎಷ್ಟಾಗುತ್ತೆ? 8 ಆಗುತ್ತೆ. 8 + 2 ಎಷ್ಟಾಗುತ್ತೆ? 10 ಆಗುತ್ತೆ. ಎಷ್ಟಾಗುತ್ತೆ? 5 + 3 8 ಆಗುತ್ತೆ. 8 + 2 ಎಷ್ಟಾಗುತ್ತೆ? 10 ಆಗುತ್ತೆ. ಹೌದಲ್ವಾ? 10 ಆಗುತ್ತೆ. ಸೊ 10 ಆಗುತ್ತೆ. ಸೊ ಈ 0ನ ನಾನು ಇಲ್ಲಿ ಬರೆದು ಒಂದನ್ನು ಎಲ್ಲಿ ಕ್ಯಾರಿ ಕೊಡಬೇಕು? ಎಲ್ಲಿ ಕ್ಯಾರಿ ಕೊಡಬೇಕು? ಪಕ್ಕದ ಪಾರ್ಟಲ್ಲಿ ನಾವು ಆ ಒಂದನ್ನು ನಾವು ಕ್ಯಾರಿ ಕೊಡಬೇಕಾಗುತ್ತೆ. ಪಕ್ಕದ ಪಾರ್ಟಲ್ಲಿ ಒಂದನ್ನು ನಾವು ಕ್ಯಾರಿ ಕೊಡಬೇಕು. ಈಗ ಎಷ್ಟಾಗುತ್ತೆ? ಕೌಂಟ್ ಮಾಡಿದ್ವಾ? 4 + 1 5 ಆಗುತ್ತೆ. 1 ಸೇರಿದ್ರೆ 6 ಆಗುತ್ತೆ. ಇದೊಂದು ಸೇರಿದ್ರೆ 7 ಆಗುತ್ತೆ. 4 5 6 7. ಓಕೆ, 7ನ್ನು ನಾನು ಇಲ್ಲಿ ಬರಿತಾ ಇದ್ದೀನಿ. ಓಕೆ, ಸೊ ಈ ಪಾರ್ಟು ಮುಗ್ದೋಯ್ತು. ಇಲ್ಲೇನಿದೆ? 2 ಇದೆ, ಮತ್ತು ಯಾವುದು ನಂಬರ್ ಇಲ್ಲ. ಸೊ 2ಗೆ ನಾನು 2ನ ಬರ್ಕೊತೀನಿ. ಓಕೆ, 2ಗೆ ನಾನು 2ನ ಬರ್ಕೊತೀನಿ. 2ಗೆ 2 ಬರ್ಕೊತಿದ್ದೀನಿ. ಸೊ 2700 ಆಗುತ್ತೆ. ಏನಾಗುತ್ತೆ ಆನ್ಸರು? 2700 ಆಗುತ್ತೆ. 2700. ಸೊ ಆನ್ಸರ್ ಈಸ್ 2700. Therefore 75 into 36 is equal to 2700. Okay. Okay, 2700. So next, 4th one question ಇದೆ. Next class ಅಲ್ಲಿ ಕಂಟಿನ್ಯೂ ಮಾಡೋಣ. Okay, thank you.